ಸಚಿವರೇ ಒಪ್ಕೊಂಡಿದ್ದಾರೆ ಸರ್, ಅಮಾಯಕರು ಬಂಧನ ಆಗಿದ್ದಾರೆ ಈ ಒಂದು ವಿಚಾರದಲ್ಲಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಅಮಾಯಕರು ಬಂಧನ ಅನ್ನೋದನ್ನು ಅವ್ರು ಹೇಳಿರೋದು ನೋಡಿದ್ದೀನಿ. ನಾನು ಅದಕ್ಕೋಸ್ಕರಲೇ ಯಾರ್ಯಾರು ಏನೇನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದು ಯಾವುದೂ ಇಲ್ಲಿವರೆಗೆ ಚರ್ಚೆ ಮಾಡಿಲ್ಲ. ಆದರೂ ಒಂದು ಸರ್ಕಾರಕ್ಕೆ ಕೇಳ್ತೀರಿ, ಅದೆಂಥದ್ದು ಶೋಭಾ ಕರಂದ್ಲಾಜೆ ಅವ್ರ ಮೇಲೆ ಒಂದು FIR ಹಾಕಿದಿರಲ್ಲ, ಅಶೋಕ್ ಮೇಲೆ ಎಲ್ಲ, ಅದನ್ನು ನೋಡಿದ್ರೆ ಇದೇನು ಸರ್ಕಾರ ನಡೀತಾ ಇದೆಯಾ? ಏನು ಹೇಳ್ತಾರೆ, ಒಬ್ಬ ಗುಪ್ತ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ಪೊಲೀಸ್ ಪೇದೆ FIR ಇರ್ತಕ್ಕಂಥದ್ದು ಬ್ರದರ್. ನನ್ನನ್ನು ಡೆಪ್ಯೂಟ್ ಮಾಡಿದ್ರು, ಯಾವುದಾದ್ರೂ ಒಂದು ಗಲಭೆಗಳು ಮಗದೊಂದು ಆಗ್ತಕ್ಕಂಥದ್ದಿದ್ದರೆ ಮಾಹಿತಿ ಕೊಡ್ತಕ್ಕಂಥದ್ದಕ್ಕೆ ನನಗೆ ಕೆಲಸ ಕೊಟ್ಟಿದ್ದಾರೆ. ಇದೆಲ್ಲ ಹೇಳಿ ಆಗಿದ್ದರೆ ಅವನನ್ನು ಇಲ್ಲಿ ನಾಗಮಂಗಲದಲ್ಲಿ ಇಲ್ಲ ಮತ್ತಿನ್ನೆಲ್ಲೋ ಅಂಥ ಅಧಿಕಾರಿಗಳನ್ನು, ಅಂಥ ಒಂದು ಪೊಲೀಸ್ ಪೇದೆಗಳನ್ನು ಗುಪ್ತಚರ ಇಲಾಖೆಯ ಕೆಲಸ ಮಾಡಲಿಕ್ಕೆ ಬಿಟ್ಟಿದ್ರೆ, ಇಲ್ಲಿ ನಾಗಮಂಗಲದಲ್ಲಿ ಆಯ್ತಲ್ಲ ಅವತ್ತು ರಾತ್ರಿ ಗುಪ್ತಚರ ಇಲಾಖೆಯವರಿದ್ದರೂ ಸಹ ಯಾತಿಗೆ ಬೆಂಕಿ ಇಟ್ಟರು? ಯಾರು ವೈಫಲ್ಯ ಅದು? ಈಗ ಶೋಭಾ ಕರಂದ್ಲಾಜೆ ಅವ್ರ ಹೇಳಿಕೆ ಮೇಲೆ ಅದೆಂಥದ್ದು ಭಾಳ ದೊಡ್ಡ ದೊಂಬಿ ಹೇಳಿಸಿ ಗಲಭೆ ಮಾಡಲಿಕ್ಕೆ ಅವರು ಸುಳ್ಳು ಅದೇನೋ ಪೋಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಇದು ಈಗ ಕೇಸ್ ಬುಕ್ ಮಾಡಿದ್ದೀರಲ್ಲ, ಆ FIR ಓದಿ ನೀವು ಕೂತ್ಕೊಂಡು ನಗ್ತಾರೆ ಯಾರಾದ್ರೂ ಆ FIRಗಳು ನೋಡಿದ್ರೆ. ಇದೇನು ಸರ್ಕಾರ ಅಂತ ಕರಿತೀರಾ? ಹಾಗಿದ್ರೆ ನೀವು ಯಾರು ಮಾತಾಡೋಂಗೇ ಇಲ್ಲ, ಇನ್ನು ಯಾರ ಬಗ್ಗೆನೂ ಮಾತಾಡೋಂಗಿಲ್ಲ. ಈ ಪರಿಸ್ಥಿತಿಲಿ ಈ ರೀತಿಯ FIRಗಳನ್ನ ಹೇಳ್ಕೊಂಡು ವಿರೋಧ ಪಕ್ಷದವ್ರ ಮೇಲೆ ಇದೇನು ಯಾವ ಒಂದು ಸಿಸ್ಟಮ್ ತರಬೇಕು ಅಂತ ಹೊರಟಿದ್ದೀವಿ.